ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಆಗಿರುವಂತಹ ಸ್ಲೀವ್ನ ಯಾವ ರೀತಿಯಾಗಿ ಕಟ್ ಮಾಡೋದು ಅಂತ ಹೇಳಿ ತೋರಿಸ್ಲಾಕತ್ತ ನೋಡ್ರಿ. ಇವತ್ತು 2 ಲೇಯರ್ ಅದಾವ ನೋಡ್ರಿ. ಇವಾಗ 4 ಲೇಯರ್ ಆಗಿ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಡ್ಲತ್ತೀನಿ. ಇದು ಸಿಂಗಲ್ ಬ್ಲೌಸ್ನ ನಾನು ಯಾವ ರೀತಿಯಾಗಿ ಸ್ಲೀವ್ ಕಟ್ ಮಾಡೋದು ಅಂತ ಹೇಳಿ ಇವತ್ತು ತೋರಿಸ್ಲಾಕತ್ತ ನೋಡ್ರಿ. ನಾನು ಬ್ಲೌಸ್ ಕಟಿಂಗ್ ಮಾಡ್ಲಾಕತ್ತೀನಿ. ಸೊ ಇವಾಗ ಸ್ಲೀವ್ ಕಟಿಂಗ ವಿಡಿಯೋನ ಹಾಕಿರಲಿಲ್ಲ ನೋಡ್ರಿ. ಅದಕ್ಕೋಸ್ಕರ ಯಾವ ರೀತಿಯಾಗಿ ನಾನು ಯಾವ ಮೆಥಡಲ್ಲಿ ಕಟ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನೋಡ್ರಿ. ನಾನು ಪ್ರತಿಯೊಂದು ಬ್ಲೌಸ್ನ ಇದೇ ರೀತಿಯಾಗಿ ಕಟಿಂಗ ಮಾಡೋದು ನೋಡ್ರಿ. ಇವಾಗ ಫೋಲ್ಡಿಂಗೋಸ್ಕರ ನಾನು ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನಾನು ಫೋಲ್ಡಿಂಗೋಸ್ಕರ 1/4 ಇಂಚ್ ಮಾರ್ಕ್ ಮಾಡಿ ಲೈನನ್ನು ಹಾಕೊಂಡೆ ನೋಡ್ರಿ. ಇವಾಗ ಸ್ಲೀವ್ ಲೆಂತ್ ನೋಡ್ಲತ್ತೇನೆ ನೋಡ್ರಿ. ನೀವು ಕೇಪಿನ ಮುಖಾಂತರನೂ ನೋಡ್ಕೋಬಹುದು, ಇಲ್ಲ ಅಂದ್ರೆ ರೆಡಿ ಬ್ಲೌಸ್ನ ಸ್ಲೀವ್ ಇಟ್ಟು ಈ ರೀತಿಯಾಗಿ ಲೆಂತ್ ನೀವು ಚೆಕ್ ಮಾಡ್ಕೋಬೋದು ನೋಡ್ರಿ. ಇದು ಮಾರ್ಕ್ ಮಾಡಿದಾದ ನಂತರ ನಾವು ಸ್ಲೀವ್ ಆರ್ಮ್ ಹೋಲ್ ಲೆಂತ್ನ ಇವಾಗ ನಾನು ಅಳತೆಯನ್ನು ಮಾಡ್ಲಾಕತ್ತೇನೆ ನೋಡ್ರಿ. ನಾವು ಶೋಲ್ಡ್ರನ್ನ ಜಾಯಿಂಟ್ ಮಾಡಿದ್ವಲ್ಲ, ಅಲ್ಲಿಂದ ಹಿಡಿದು ಈ ರೀತಿಯಾಗಿ ಅಳತೆನ ತೊಗೋಬೇಕು ನೋಡ್ರಿ. ನಾನಿವಾಗ ಫ್ರಂಟ್ ಸೈಡ ಸ್ಲೀವ್ ಆರ್ಮ್ ಹೋಲ್ನ ಲೆಂತ್ನ ಚೆಕ್ ಮಾಡ್ಲತ್ತೇನೆ ನೋಡ್ರಿ. ಇದು 7/4 ಇಂಚ ಬಂದೈತೆ ನೋಡ್ರಿ. ಇವಾಗ ಸ್ಲೀವ್ ಲೆಂತ್ 5 ಇಂಚ್ ಐತೆ ನೋಡ್ರಿ. ಅದರ ಅರ್ಧ ಭಾಗ ಮಾಡಿದರೆ 2.5 ಇಂಚ್ ಆಗೈತೆ. ಅದಕ್ಕೆ 2.5 ಇಂಚ್ಗೆ ಮಾರ್ಕ್ ಮಾಡ್ಲಾಗ್ತೇನೆ ನೋಡ್ರಿ. ಇವಾಗ ಈ ರೀತಿಯಾಗಿ ಒಂದು ಲೈನನ್ನು ಇಳಿತು ನೋಡ್ರಿ. ಯಾಕಂತಂದರೆ ನಮ್ಮ ಬ್ಲೌಸ್ ಮಾರ್ಕ್ ಹಾಕ್ಲಿಕ್ಕೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ, ಕಟಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಲತ್ತೀನಲ್ಲ, ಅದಕ್ಕೋಸ್ಕರ ಬಿಗಿನರ್ಸ್ ಆಗಿದ್ರೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನಾನು ಕಟಿಂಗ್ನ ತೋರಿಸ್ಲತ್ತೀನಿ ನೋಡ್ರಿ. ಪ್ರತಿಯೊಂದೂ ಇದೇ ರೀತಿಯಾಗಿ ಸ್ಲೀವ್ ಕಟಿಂಗ ಮಾಡ್ತೀನಿ ನೋಡ್ರಿ. ಇವಾಗ ನಾನು 7/4 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ನಾನು ಇಲ್ಲಿ 1.5 ಇಂಚು ಅಥವಾ 1/4 ಇಂಚ್ಗೆ ಅಥವಾ ಎದೆ ಸುತ್ತಳತೆ ಎಷ್ಟಿರುತ್ತಲ್ಲ ಅದ್ರ ಮ್ಯಾಗೆ ಡಿಪೆಂಡ್ ಆಗಿರ್ತೈತೆ ನೋಡ್ರಿ. ಇವಾಗ 1.5 ಇಂಚ್ಗೆ ಒಂದು ಮಾರ್ಕ ಹಾಕೀನಿ ನೋಡ್ರಿ. ಒಂದೂವರೆ ಇಂಚ್ಗೆ ಏನು ಮಾರ್ಕ್ ಹಾಕಿದ್ವಲ್ವ, ಇವಾಗ ನಾನು ಆರ್ಮ್ ಹೋಲ್ ಶೇಪ್ನ ಕೊಡ್ತೀನಿ ನೋಡ್ರಿ. ಒಂದು ಬಾಣದ ಥರ ಈ ರೀತಿಯಾಗಿ ಹೇಳ್ತೀನಿ ನೋಡ್ರಿ. ಪ್ರತಿಯೊಂದೂ ಬ್ಲೌಸ್ ಕಟ್ ಮಾಡಬೇಕಾದ್ರೂ ನಾನು ಇದೇ ರೀತಿಯಾಗಿ ಮೆಥಡ್ನ ಫಾಲೋ ಮಾಡ್ತೇನೆ ನೋಡ್ರಿ. ಇವಾಗ 7/4 ಇಂಚ್ಗೆ ನಾವು ಮಾರ್ಕ್ ಹಾಕಿದ್ವಲ್ಲ, ಅದನ್ನ ಫೋಲ್ಡಿಂಗ್ ಮಾಡಿ ಈ ರೀತಿಯಾಗಿ ಒಂದು ಮಾರ್ಕ ಹಾಕ್ಬೇಕು ನೋಡ್ರಿ. ಯಾಕಂತಂದ್ರೆ ಸ್ಲೀವ್ ನಾವು ಫ್ರಂಟ್ ಸೈಡ್ ಇವಾಗ ಆರ್ಮ್ ಹೋಲ್ ಶೇಪ್ನ ನಾನು ತೆಗಿಲತ್ತೇನೆ ನೋಡ್ರಿ. ಅದೇ ರೀತಿಯಾಗಿ ಮೇಲ್ಗಡೆ ಒಂದು ಲೈನನ್ನು ಎಳೆದನ್ನೆಲ್ಲ ಅದಕ್ಕೆ ಒಂದು ಅರ್ಧ ಇಂಚ್ ಆಗುವಷ್ಟು ಕೆಳಗಡೆ ಮಾರ್ಕ ಮಾಡಬೇಕು ನೋಡ್ರಿ. ಮಾರ್ಕ್ ಎಳೆದಾದ ನಂತರ ಈ ರೀತಿಯಾಗಿ ನಾನು ಆರ್ಮ್ ಹೋಲ್ ಶೇಪ್ನ ಹಾಕ್ಲಾಕತ್ತೇನೆ ನೋಡ್ರಿ. ಯಾರೆಲ್ಲ ವಿಡಿಯೋನ ನೋಡ್ಲತ್ತಿರಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಫೈನಲ್ ಆಗಿ ಇವಾಗ ನಾವು ರೌಂಡಿಂಗ ಎಷ್ಟು ಐತೆ ಅಂಥೇಳಿ ನೋಡ್ತೇನೆ ನೋಡ್ರಿ. ಕರೆಕ್ಟಾಗಿ 5.5 ಇಂಚ್ ಐತಿ. ಇವಾಗ ಅದನ್ನು ಮಾರ್ಕ ಹಾಕ್ತೇನೆ ನೋಡ್ರಿ. ಸ್ಟಿಚಿಂಗ್ ಮಾರ್ಜಿನ್ಗಾಗಿ 1.5 ಇಂಚ್ ಆ್ಯಡ ಮಾಡ್ತೇನೆ ನೋಡ್ರಿ. ಸೊ ಮೇಲ್ಗಡೆ ಕೂಡ 1.5 ಇಂಚ್ ಐತೆ ನೋಡ್ರಿ. ಕರೆಕ್ಟಾಗಿ ನಮ್ಗೆ ಬ್ಲೌಸ್ ಸಾಕಾಗ್ತೈತೆ ನೋಡ್ರಿ ಸ್ಲೀವ್ ಕಟ್ ಮಾಡ್ಲಾಕ. ಸೊ ಇವಾಗ ಎಲ್ಲ ಮಾರ್ಕ್ ಹಾಕಿರೋಂಥ ಜಾಯಿಂಟ್ನ ಮಾಡ್ತೇನೆ ನೋಡ್ರಿ. ಮಾರ್ಕ್ನ ಫೈನಲಾಗಿ ಮಾರ್ಕ್ ಮಾಡೋದು ಕಂಪ್ಲೀಟ್ ಆಯ್ತು ನೋಡ್ರಿ. ಇವಾಗ ನಾವು ಕಟಿಂಗ್ ಮಾಡಬೇಕು ಅಂತಂದ್ರೆ ನಾವು 1/4 ಇಂಚಿನ ಫೋಲ್ಡಿಂಗೋಸ್ಕರ ನಾವು ಮಾರ್ಜಿನ್ ಮಾಡಿದ್ವಲ್ಲ, ಮೇಲ್ಗಡೆ ಫೋಲ್ಡಿಂಗ್ ಮಾಡಿ ನಮ್ಗೆ ಕರೆಕ್ಟಾಗಿ ನಮ್ಗೆ ಕಟಿಂಗ್ ಮಾಡ್ಲಿಕ್ಕೆ ಸರಿ ಅನ್ಸಂಗಿಲ್ಲ. ಹೀಗಾಗಿ ನಾವು ಕೆಳಗಡೆ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡಿಟ್ಟು ನಾವು ಕಟ್ ಮಾಡಿದರೆ
ಕರೆಕ್ಟಾಗಿ ನಮ್ಗೆ ಬ್ಲೌಸು ಫಿನಿಶಿಂಗ ಬರ್ತೈತೆ ನೋಡಿರಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತಾರ ನೋಡಿರಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಜನಕ್ಕೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ.